ಮತ್ತೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮೋಹನ್ ಮೋರೆ ಅವರೇ, ಹಿಂದಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಕೆಂಚನ್ನವರವರೇ, ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮಾಧ್ಯಮದ ಮಿತ್ರರೇ, ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಸ್ವಾಯತ್ತ ಮತ್ತು ಪರಿಣಾಮಕಾರಿ ಮಾಡುವ ಅಪೇಕ್ಷೆ ಗಾಂಧೀಜಿಯವರ ಕಲ್ಪನೆ. ಗ್ರಾಮ ಸ್ವರಾಜ್ಯದಲ್ಲಿ ಕಾಳಜಿ ಸ್ಪಷ್ಟವಾಗಿತ್ತು. ಅದಕ್ಕೆ ನಮ್ಮ ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಬಲಪಡಿಸಲು 1949ರಲ್ಲಿ ವೆಂಕಟಪ್ಪ ಸಮಿತಿ, 1953ರಲ್ಲಿ ಚಂದ್ರಶೇಖರಯ್ಯ ಸಮಿತಿ, ಬಲವಂತರಾವ್ ಮೆಹ್ತಾ ಸಮಿತಿ, 1959ರಲ್ಲಿ ಕೊಂಡಜ್ಜಿ ಬಸಪ್ಪ ಸಮಿತಿ, ಶಿವಾಜಿರಾವ್ ಯಾಕಿತ್ತು ಮಾಜಿ ಮೇಯರ್ ಆಗಿರ್ತಕ್ಕಂಥ ಶಿವಾಜಿರಾವ್ ಸುಂಡ್ಕರ್ ಅವರು ಸಹಿತ ನಮ್ಮ ಜೊತೆಗೆ ವೇದಿಕೆ ಮೇಲಿದ್ದಾರೆ. 1963ರಲ್ಲಿ ಸಂತನಾಮ್ ಸಮಿತಿ, 1985ರಲ್ಲಿ JVK ರಾವ್ ಸಮಿತಿ ಸರ್ಕಾರವು ರಚಿಸಿ ಪಂಚಾಯಿತಿಗಳನ್ನ ಸದೃಢಗೊಳಿಸಲು ಶ್ರಮ ಪಟ್ಟಿದೆ. ಕರ್ನಾಟಕದಲ್ಲಿ 1983ರ ಪಂಚಾಯತ್ ರಾಜ್ ಹೊಸ ಇತಿಹಾಸ ಯುಗವನ್ನ ಗುರುತಿಸಲಾಯಿತು. ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧಿಕಾರವನ್ನು ಕಳೆದುಕೊಂಡಂತ ಅಂದಿನ ಸಂದರ್ಭದಲ್ಲಿ ಜನತಾ ಸರ್ಕಾರ ರಚನೆಯಾಗಿ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಸನ್ಮಾನ್ಯ ನಜೀರ್ ಸಾಬ್ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಲು ಬದ್ಧರಾಗಿದ್ದರು. ಜನರಿಗೆ ಶಕ್ತಿ ಘೋಷಣೆ ಆಧರಿಸಿ ಸ್ಥಳೀಯ ಸರ್ಕಾರಗಳು ಹೊಸ ಪ್ರಯೋಗವನ್ನ ಪ್ರಾರಂಭಿಸಿದ್ದು ಇತಿಹಾಸ. ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳ ಮಾದರಿಯಲ್ಲಿಯೇ ಜನತಾ ಸರ್ಕಾರ ಒಂದು ಮಸೂದೆಯನ್ನು ತಯಾರಿಸಿತು. 1983ರಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಜನತಾ ಸರ್ಕಾರ ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್ ಸಮಿತೀಸ್, ಮಂಡಲ್ ಪಂಚಾಯತ್ ಮತ್ತು ನ್ಯಾಯ ಪಂಚಾಯತ್ 1983 ಎಂಬ ಕಾಯ್ದೆಯನ್ನ ಮಾಡಿದರು. ಅದಕ್ಕೆ ಭಾರತದ ರಾಷ್ಟ್ರಪತಿಗಳ ಒಪ್ಪಿಗೆ 1985ರ 10ನೇ ದಿನ ಆಯಿತು. ಇದರ ಉದ್ದೇಶ ಅಧಿಕಾರ ಮತ್ತು ಕಾರ್ಯಗಳ ವಿಕೇಂದ್ರೀಕರಣವನ್ನು ಕಲ್ಪಿಸುವುದು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅಭಿವೃದ್ಧಿಯನ್ನು ಪರಿವರ್ತಿಸುವ ಉದ್ದೇಶಕ್ಕಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಜನರ ಭಾಗವಹಿಸುವಿಕೆ, ಹೆಚ್ಚಿನ ಭದ್ರತೆ ಇವು ಗುರಿಗಳಾಗಿದ್ದವು. ಅಂದಿನ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನ ನೀಡಲಾಗಿತ್ತು. ಮಧ್ಯಂತರ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಸಮಿತಿಯನ್ನು ಸಹಿತ ರಚನೆ ಮಾಡಲಾಯಿತು. ಇದಾದ ನಂತರ 1983ರ ಕಾಯ್ದೆ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇದರಲ್ಲಿ ಪ್ರತಿಶತ 25ರಷ್ಟು ಮಹಿಳಾ ಸದಸ್ಯರಿಗೆ ಮೀಸಲಾತಿಯನ್ನ ನೀಡಲಾಗಿತ್ತು. ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಮತ್ತು ಮಹಿಳೆಯರು ಸೇರಿದಂತೆ ಈ ಕಾಯ್ದೆಯಲ್ಲಿ ಮೀಸಲಾತಿಯನ್ನ ಇದ್ದದ್ದ ಗಮನಾರ್ಹವನ್ನ ಒಂದು ವಿಶೇಷ ಲಕ್ಷಣವಾಗಿತ್ತು. ಗ್ರಾಮದ ವಯಸ್ಕರಿಗೆ ಗ್ರಾಮ ಸಭೆಯನ್ನ ಪ್ರತಿ ವರ್ಷ 2 ಬಾರಿ ಗ್ರಾಮ ಸಭೆಗಳನ್ನ ಮಾಡುವುದು, ಗ್ರಾಮ ಸಭೆಗಳಲ್ಲಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಆಯ್ಕೆಯನ್ನು ಮಾಡತಕ್ಕಂಥ ವಿಶೇಷ ಕಾರ್ಯಕ್ಕೆ ಅಂದಿನ ಸರ್ಕಾರ ಕೈ ಹಾಕಿತ್ತು. ಇದು ಪಂಚಾಯತ್ ರಾಜ್ಯದ ಒಂದು ವಿಶೇಷ ಪರಿಕಲ್ಪನೆ ಮತ್ತು ಕ್ರಾಂತಿಕಾರಿಯಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಮತ್ತೊಮ್ಮೆ ಅನೇಕ ಬದಲಾವಣೆಗಳೊಂದಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಇತಿಹಾಸ. ನಾನು ಹೆಚ್ಚು ವಿವರಗಳನ್ನ ಈ ಸಂದರ್ಭದಲ್ಲಿ ಹೇಳದೆ, ನಮ್ಮ ರಾಜ್ಯದಲ್ಲಿ ಸರ್ಕಾರವು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತಂದು ಈಗ ಎಲ್ಲ ಅಧಿಕಾರವನ್ನ ತನ್ನ ಕಡೆಗೆ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಇಂದು ಚುನಾವಣಾ ಆಯೋಗಕ್ಕೆ ಅಧಿಕಾರ ಇಲ್ಲದಂತಾಗಿದೆ. ಕಳೆದ 4 ವರ್ಷಗಳಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ಗ್ರಹಣ ಹಿಡಿದಿದೆ. ಮೀಸಲಾತಿ ಸಂಬಂಧ ಸರ್ಕಾರ ಮತ್ತು ರಾಜ್ಯದ ಚುನಾವಣಾ ಆಯೋಗದ ನಡುವೆ ಇರುವ ತಿಕ್ಕಾಟದ ಹಿನ್ನೆಲೆಯಲ್ಲಿ ಕಳೆದ 4.5 ವರ್ಷಗಳಿಂದ ಚುನಾವಣೆಗಳೇ ನಡೆದಿಲ್ಲ. ರಾಜ್ಯದ 31 ಜಿಲ್ಲೆಗಳಲ್ಲಿ 1130 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಹಾಗೂ 2239 ತಾಲೂಕುಗಳ 3671 ತಾಲೂಕ್ ಪಂಚಾಯತ್ ಕ್ಷೇತ್ರಗಳ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಸರ್ಕಾರವು ಚುನಾವಣೆ ಆಯೋಗಕ್ಕೆ ಸಲ್ಲಿಸಬೇಕಿದೆ. ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ವಿಳಂಬವಾಗುತ್ತಿದೆ. ರಾಜ್ಯದಲ್ಲಿ 2021ರ ಮೇಯಿಂದ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗಳು ನೆನೆಗುದಿಗೆ ಬಿದ್ದಿರುವುದು ಇತಿಹಾಸ.
ಈ ವಿಚಾರವಾಗಿ ರಾಜ್ಯ ಚುನಾವಣಾ ಆಯೋಗ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕೋವಿಡ್, ಕ್ಷೇತ್ರಗಳ ಪುನರ್ವಿಂಗಡಣೆ, ಮೀಸಲಾತಿ ಗೊಂದಲ, ಪಂಚಾಯತ್ ರಾಜ್ ತಿದ್ದುಪಡಿ ತಂದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರವನ್ನು ರಾಜ್ಯ ಚುನಾವಣಾ ಆಯೋಗದಿಂದ ವಾಪಸ್ ಪಡೆದಿದ್ದು, ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ವರ್ಗಗಳ ಮೀಸಲಾತಿ ನೀಡುವ ಸಂಬಂಧ ಸುಪ್ರೀಂ ಕೋರ್ಟ್ ತನ್ನ ವಿಶೇಷ ಆದೇಶವನ್ನು ನೀಡಿದ ನಂತರ ನ್ಯಾಯಮೂರ್ತಿ ಭಕ್ತವತ್ಸಲ ಸಮಿತಿಯನ್ನು ರಚನೆ ಮಾಡಿ ವಿಧಾನಸಭೆ ಚುನಾವಣೆ ಇತ್ಯಾದಿ ಕಾರಣಗಳಿಂದ 4 ವರ್ಷಗಳಿಂದ ಚುನಾವಣೆ ಇವತ್ತು ನಡೆದಿಲ್ಲ. ನ್ಯಾಯಮೂರ್ತಿ ಭಕ್ತವತ್ಸಲರ ಸಮಿತಿ ಏನು ಶಿಫಾರಸು ಮಾಡಿದೆ ಅನ್ನೋದ್ರ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ ಇಲ್ಲಿವರೆಗೆ ಸ್ಪಷ್ಟಪಡಿಸಿಲ್ಲ. ರಾಜ್ಯದಲ್ಲಿ 10/5/2021ರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರ ಅಧಿಕಾರ ಅವಧಿ ಪೂರ್ಣಗೊಂಡು ಸರ್ಕಾರವು ಆಡಳಿತ ಅಧಿಕಾರಿಗಳ ಮೂಲಕ ಸರ್ಕಾರವನ್ನು ನಡೆಸ್ತಾ ಇದೆ. ಇವತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳನ್ನು ಜನಪ್ರತಿನಿಧಿಗಳಿಲ್ಲದೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ. 4 ವರ್ಷಗಳಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳ ಪ್ರತಿನಿಧಿಗಳು ಇಲ್ಲದೆ ಇಂದು ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ, ಆಡಳಿತಾತ್ಮಕ ಹಲವು ರೀತಿಗಳಲ್ಲಿ ಪರಿಣಾಮವನ್ನು ಬೀರಿದೆ. ಜನಪ್ರತಿನಿಧಿಗಳು ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದರು. ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ರು, ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ, for the people, ZP members and TP members are the most approachable people. ನೇರವಾಗಿ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು. ಒಂದು ವೇಳೆ ಅಂತ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮದಲ್ಲಿ, ತಾಲೂಕು ಮಟ್ಟದಲ್ಲಿ ಇಲ್ಲದೆ ಇದ್ರೆ ಯಾರ ಮನೆ ಬಾಗಿಲಿಗೆ ಸಾರ್ವಜನಿಕರು ಹೋಗ್ಬೇಕಂತಕ್ಕಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಈಗ ನಾಯಕತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ತೆಗೆದುಕೊಂಡಿದ್ದಾದ್ರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಇಟ್ ಈಸ್ ಎ ಪೋಡಿಯಂ ಫಾರ್ ದ ನೆಕ್ಸ್ಟ್ ಪೊಲಿಟಿಕಲ್ ಲೀಡರ್ಸ್. 2ನೇ ಹಂತದ ಮತ್ತು 3ನೇ ಹಂತದ ನಾಯಕತ್ವವನ್ನ ಬೆಳೆಸಲಿಕ್ಕೆ, ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಬೇರೆ ಎಲ್ಲ ಜಾತಿ ಜನಾಂಗಗಳ 2ನೇ ಹಂತದ ನಾಯಕರನ್ನ ರಾಜಕಾರಣಕ್ಕೆ ಪರಿಚಯಿಸ್ತಕ್ಕಂಥ ಒಂದು ವೇದಿಕೆಯೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಸಿಂಗ್ ಪಾಟೀಲ್ರು ಜಿಲ್ಲಾ ಪಂಚಾಯತ್ ಮುಖಾಂತರ ಲೋಕಸಭೆಯನ್ನು ಪ್ರತಿನಿಧಿಸಿದರು. ಸಚ್ಚಿದಾನಂದ ಖೋತ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವರು ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಇವತ್ತು ರಾಜೀವ್ ಕಾಗೆ ಅವರು ಶಾಸಕರಾಗೋಕ್ಕಿಂತ ಮುಂಚೆ ಮೊದಲು ಜಿಲ್ಲಾ ಪಂಚಾಯತಿನ ಪ್ರತಿನಿಧಿಸಿದವರು. ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರು ಪ್ರಥಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮುಂದೆ ರಾಜಕಾರಣದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿದವರು. ಜೊಲ್ಲೆ ಅವರು, ಸುರೇಶ್ ಮಾರಿಯಾಳ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ CC ಪಾಟೀಲ್ರು, ಹಿ ರಿಪ್ರೆಸೆಂಟೆಡ್ ಫ್ರಮ್ ಸವದತ್ತಿ ತಾಲೂಕು. ಹೀಗೆ ಅನೇಕ ಜನ ಇವತ್ತು ತಮ್ಮ ರಾಜಕಾರಣದ ಮೈಲುಗಲ್ಲುಗಳನ್ನ ಜಿಲ್ಲಾ ಪಂಚಾಯತಿಯಿಂದ ಪ್ರಾರಂಭ ಮಾಡಿದ್ದು ಇತಿಹಾಸ. ಅದಕ್ಕಾಗಿ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿಗಳ ಚುನಾವಣೆಗಳನ್ನು ನಡೆಸುವುದರ ಮೂಲಕ ರಾಜ್ಯ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಬೇಕಾಗಿತ್ತು. ಆದರೆ ಅದರ ಬದಲಿಗೆ ಗಡಿ ಮೀಸಲಾತಿ ನೆಪದಲ್ಲಿ 4 ವರ್ಷದಿಂದ ಚುನಾವಣೆ ನಡೆಸದೆ ದಿನವನ್ನು ಮುಂದೂಡುತ್ತಿದೆ. ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾದರಿಯಾಗಿರುವ ರಾಜ್ಯ ಇವತ್ತು ಹೆಸರಿಗೆ ಅಪಕೀರ್ತಿ ಬರದಂತೆ ಇವತ್ತು ಸರ್ಕಾರ ನಡೆದುಕೊಳ್ಳಬೇಕಾಗಿದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾವು ಮೇ ತಿಂಗಳಲ್ಲಿ ಮಾಡ್ತೀವಿ ಅಂತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆಗಳನ್ನ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ. ನಾನು ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಪ್ರತಿ ಬಾರಿಯೂ ಸಹಿತ ಈ ತರದ ನಿರ್ಣಯಗಳನ್ನ ಮಾಡಿ 4 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ಮಾಡದೆ ಅಪಚಾರವನ್ನ ಎಸಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೊಟ್ಟ ಮಾತಿನಂತೆ ಸರ್ಕಾರ ಮೇ ತಿಂಗಳಲ್ಲಿ ಈ 2 ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಇದರ ಜೊತೆಗೆ ಇದೀಗ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಅಂಗವಾಗಿರತಕ್ಕಂಥ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥವರೇ ಗ್ರಾಮ ಪಂಚಾಯತಿ ಸದಸ್ಯರು. ಆ ಗ್ರಾಮ ಪಂಚಾಯತಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಡಿಸೆಂಬರ್ನಲ್ಲಿ ಅವರ ಅವಧಿ ಮುಗಿತಾ ಇದೆ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ
ಆ ಗ್ರಾಮದ ಮುಖ್ಯಮಂತ್ರಿ ಇದ್ದಾಗೆ, ಆ ಗ್ರಾಮ ಪಂಚಾಯತಿ ಆ ಗ್ರಾಮದ ಮಂತ್ರಿಮಂಡಲ ಇದ್ದಾಗೆ. ಅಂದ್ರೆ ಯೋಜನೆಗಳನ್ನ ಬಡವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥವ್ರೆ ಗ್ರಾಮ ಪಂಚಾಯತ್ ಸದಸ್ಯರು. ಅದಕ್ಕಾಗಿ ಈಗ ಈ ಅವಧಿ ಮುಗಿಯತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರ ಇದರ ಬಗ್ಗೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು. ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿಗಳಿಗೂ ಸಹಿತ ಕಾಲಮಿತಿಯಲ್ಲಿ ಡಿಸೆಂಬರ್ ಅವರ ಅವಧಿ ಮುಗಿದ ತಕ್ಷಣ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆಗೆ ಅವಧಿ ಮುಗಿದ ತಕ್ಷಣ ಚುನಾವಣೆಗಳಾಗ್ತವೆ ದೇಶದಲ್ಲಿ. ಆದರೆ ಸ್ಥಳೀಯ ಆಡಳಿತವನ್ನ, ಜನರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳಿಗೆ ಸಹಿತ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿಗಳು ಇವತ್ತು ಸ್ಥಳೀಯ ಆಡಳಿತದ ಮುಖಾಂತರ ಜನರಿಗೆ ತಲುಪ್ತಾ ಇದೆ. ಆದರೆ ಚುನಾಯಿತ ಸರ್ಕಾರಗಳು, ಅಂದ್ರೆ ಸ್ಥಳೀಯ ಸರ್ಕಾರಗಳು ಅಧಿಕಾರದಲ್ಲಿ ಇರಲೇದೇ ಇದ್ದಾಗ ಅಂತ ಅನುದಾನದ ದುರ್ಬಳಕೆ ಆಗೋದಿಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು. ಯಾವ ರೀತಿ ವಿಧಾನಸಭೆ ಕೊನೆಗೊಳ್ತದೆ, ಲೋಕಸಭೆ ಕೊನೆಗೊಳ್ತದೆ, ಚುನಾವಣೆಯ ದಿನಾಂಕಗಳು ಸಹಿತ ನಿರ್ಧಾರ ಆಗ್ತವೆ. ಅದೇ ರೀತಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಗೂ ಸಹಿತ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮುಂದಿನ ಆಡಳಿತಕ್ಕೆ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ವಿಶೇಷ ಕಾನೂನನ್ನ ತರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ವಿಶೇಷವಾಗಿ ಬೆಂಗಳೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಪ್ರಜಾವಾಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಧ್ಯಮದವರು ಪ್ರಕಟಣೆಯನ್ನ ಮಾಡಿದ್ದಾರೆ. ಈ 2021ರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆಯದೇ ಇರೋದ್ರಿಂದ ರಾಜ್ಯಕ್ಕೆ ಬರಬೇಕಾದಂತ 1279 ಕೋಟಿ ರೂಪಾಯಿ ಅನುದಾನ ರಾಜ್ಯಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಅಂಕಿ ಸಂಖ್ಯೆ ಬಗ್ಗೆ ನನಗೆ ಇನ್ನೂ ಐ ಹ್ಯಾವ್ ಗಾಟ್ ಮೈ ಓನ್ ರಿಸರ್ವೇಶನ್ಸ್. ಬಹಳಷ್ಟು ಹಣ ಇನ್ನೂವರೆಗೆ ಸಹಿತ ಬಂದಿರಲಿಕ್ಕಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಕೇಂದ್ರ, ರಾಜ್ಯ ಸರ್ಕಾರ ತನ್ನ ಸ್ಪಷ್ಟನೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಂಜುನಾಥ್ ಅವರಿಗೂ ಮತ್ತು ಸಮಯಕ್ಕೆ ಸರಿಯಾಗಿ ಈ ಪ್ರಕಟಣೆಯನ್ನ ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಜಾವಾಣಿ ಮಾಧ್ಯಮದವರು ಪ್ರಕಟಣೆ ಮಾಡಿದ್ರು ಸಹಿತ ವಿಶೇಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಡೆಯದಾಗಿ ಇವತ್ತು ಭಾರತ ಸರ್ಕಾರ ಡಿಲಿಮಿಟೇಷನ್ಗೆ ಹೋಗ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ, ಅದು ವಿಧಾನಸಭೆ ಇರಬಹುದು, ಲೋಕಸಭೆ ಇರಬಹುದು, ಪುನರ್ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಶನ್ಗೆ ಸರ್ಕಾರ ಮುಂದಾಗಿದೆ. ಹಾಗಾದರೆ ಸ್ಥಳೀಯ ನಾಯಕತ್ವವನ್ನು ಮಾಡ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ನಾಯಕತ್ವವನ್ನು ನಿರ್ಧರಿಸಲಿಕ್ಕೆ ಒಂದು ಅವಕಾಶ ಸಿಗಬಾರ್ದ? ಇವತ್ತು ಸ್ಥಳೀಯ ನಾಯಕತ್ವಕ್ಕೆ ಒಂದು ಅವಕಾಶ ಇದರಿಂದ ಸಿಗ್ತದೆ. ಅದಕ್ಕಾಗಿ ಕೇಂದ್ರ ಸರ್ಕಾರದ ಘೋಷಣೆ 33% ಲೋಕಸಭೆ ಮತ್ತು ವಿಧಾನಸಭೆಗೆ 2028-29ಕ್ಕಿಂತ ಮುಂಚೆ ಆ ಒಂದು ಡಿಲಿಮಿಟೇಷನ್ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕಿಂತ ಮುಂಚೆ ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಆಗಬೇಕು. ಮತ್ತು ಇದ್ರ ಜೊತೆಗೆ ಈ ಎರಡೂ ವಿಚಾರವಾಗಿ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನ ತರಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಿ, ಮಾಧ್ಯಮದ ಸ್ನೇಹಿತರು ಇವತ್ತು ಈ ಎಲ್ಲ ವಿಚಾರಗಳನ್ನ ದಯವಿಟ್ಟು ಕೈಂಡ್ಲಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಗವರ್ಮೆಂಟ್. ನಾನು ಮಾಧ್ಯಮ ಗೋಷ್ಠಿಯನ್ನು ಇವತ್ತೇ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ, ಇನ್ನೂ 2-3 ದಿನ ವೇಳೆ ಇದೆ. ಸರ್ಕಾರ ಇವತ್ತು ಇದಾದ ನಂತರ ನಾನು ನನ್ನ ಜೊತೆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರ ನಿಯೋಗವನ್ನು ಕರೆದುಕೊಂಡು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಭೇಟಿ ಆಗ್ತಾ ಇದ್ದೀನಿ. ಕಾರಣ ಇಷ್ಟೇ,
ಸರ್ಕಾರ ಈಗಲಾದರೂ ಇದನ್ನ ಕಾನೂನು ತರಲಿಕ್ಕೆ ಮುಂದಾಗಬೇಕು. ಇಟ್ ಶುಡ್ ಬಿಕಮ್ ಎ ಮ್ಯಾಂಡೇಟರಿ ಎಲೆಕ್ಷನ್, ಇಟ್ ಶುಡ್ ನಾಟ್ ಬಿಕಮ್ ಎ ರಿಕ್ವೆಸ್ಟ್. ಇದು ಸರ್ಕಾರ ಯಾವ ರೀತಿ ವಿಧಾನಸಭೆ ಲೋಕಸಭೆಗೆ ಚುನಾವಣೆಗಳು ನಡೆಸ್ತದೆ, ಅದೇ ರೀತಿ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿಗಳಿಗೆ, ಜಿಲ್ಲಾ ಪಂಚಾಯತಿಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತ ಕಾನೂನನ್ನು ಸರ್ಕಾರ ತರಲಿ ಅಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಮಾಧ್ಯಮದ ಗೋಷ್ಠಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಈಗ ಒಂದು ವಿಳಂಬ ಏನಂತಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ರು ಆಚೆ ಬಂದ್ಮೇಲೆ ಅವ್ರು ಯಾರಿಗೂ ಕೇಳುವುದೇ ಇಲ್ಲ. ಅದೊಂದು ಹೊರಗಿದೆ. ಈ ತಾಲೂಕ್ ಪಂಚಾಯತಿ ಸದಸ್ಯರನ್ನ, ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಅನ್ನುವಂಥದ್ದು. ಆಮೇಲೆ ಮತ್ತೊಂದು ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಎ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ವೆದರ್ ಹಿ ಇಸ್ ಎ ಜಿಲ್ಲಾ ಪಂಚಾಯತ್ ಮೆಂಬರ್ ಆರ್ ವೆದರ್ ಹಿ ಇಸ್ ಎ ಗ್ರಾಮ ಪಂಚಾಯತಿ ಮೆಂಬರ್, ವೆದರ್ ಹಿ ಇಸ್ ಎ ತಾಲೂಕ್ ಪಂಚಾಯತ್ ಮೆಂಬರ್, ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಪರ್ವ್ಯೂ. ಅವನಿಗೆ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿ ಇರ್ತದೆ. ಅದಕ್ಕೆ ಜಿಲ್ಲಾ ಪಂಚಾಯತ್ ಸಭೆ ಇರ್ತದೆ, ತ್ರೈಮಾಸಿಕ ಸಭೆ ಇರ್ತದೆ, ಕಾನೂನಿದೆ. ಆ ಒಂದು ಲಿಮಿಟೇಷನ್ನಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ. ಯಾರೇ ಇವತ್ತು ಮಾನ್ಯ ಶಾಸಕರು ಈ ಸದಸ್ಯರು ಅವ್ರನ್ನ ಓವರ್ಟೇಕ್ ಮಾಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಯಾರೂ ಇರ್ಲಿಕ್ಕೆ ಆಗೋದಿಲ್ಲ. ಅಂಡ್ ನೋಬಡಿ ಕ್ಯಾನ್ ಸ್ಟಾಪ್ ದಿ ಗ್ರೋತ್ ಆಫ್ ಎ ಇಂಡಿವಿಜುವಲ್. ಯಾರನ್ನ ಸಹಿತ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ನಾಳೆ ಶಾಸಕನೂ ಆಗ್ಬೋದು, ಲೋಕಸಭೆ ಸದಸ್ಯನೂ ಆಗ್ಬೋದು. ಯಾರೂ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರವರ ವ್ಯಕ್ತಿತ್ವ ಮತ್ತು ಅವರು ಸಾಮಾಜಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅದು ಅವಲಂಬಿತ ಆಗಿದೆ. ವಿ ಶುಡ್ ಟೇಕ್ ಇಟ್ ಇನ್ ಎ ಸ್ಪೋರ್ಟಿವ್ ವೇ. ಅದನ್ನ ಕ್ವಶನ್ ಮಾಡಬಾರ್ದು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಅಂತ ನನಗೆ ಅನಿಸ್ತದೆ. ತಡೆದಿಟ್ರು. ಆಮೇಲೆ ದಟ್ ಅಮೌಂಟ್ ಐ ಡೋಂಟ್ ನೋ, ಇದ್ರ ಬಗ್ಗೆ ನಡುವೆ ಬಹಳಷ್ಟು ಹಣದ ದುರುಪಯೋಗ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ವರದಿಯಾಗಿದೆ. ವೆನ್ ದೆರ್ ಇಸ್ ನೋ ಮಾನಿಟರಿಂಗ್ ಬಾಡಿ ಓನ್ಲಿ. ಈಗ ಆ ಹಣದ ಒಟ್ಟು ಖರ್ಚು ವೆಚ್ಚಗಳ ಬಗ್ಗೆ ದೆರ್ ಇಸ್ ನೋ ಇಲೆಕ್ಟೆಡ್ ಬಾಡಿ, ಚುನಾಯಿತ ಬಾಡಿ ಇಲ್ಲದೆ ಇದ್ರೆ ಆಟೋಮೆಟಿಕ್ ಆಗಿ ಈ ತರದ ಅವ್ಯವಹಾರಗಳು ನಡಲಿಕ್ಕೆ ದಾರಿ ಮಾಡಿ ಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಈಗ ಇಮಿಡಿಯೇಟ್ಲಿ ಐ ಹ್ಯಾವ್ ಸೀಕ್ಡ್ ಇಸ್ ಅಪಾಯಿಂಟ್ಮೆಂಟ್. ಈಗ ಕೊಡ್ತಿದ್ರೆ ಇವತ್ತೇ ನಾನು ಮಧ್ಯಾಹ್ನ ಅವರಿಗೆ ಭೇಟಿ ಆಗ್ತೀನಿ. ಮತ್ತೇನಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಜೊತೆಗೆ ಇವತ್ತು ಶಿವಾಜಿರಾವ್ ಸುಂಡ್ಕರ್ ಈಸ್ ಎ ಫಾರ್ಮರ್ ಮೇಯರ್ ಆಫ್ ಬೆಳಗಾವಿ ಮಹಾನಗರ ಪಾಲಿಕೆ. ಅದರ ಜೊತೆಗೆ ರಮೇಶ್ ಪರ್ವಿನಾಯ್ಕರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗನೂರ್. ಅರುಣ್ ಶಾಪೂರ್ ಬೆಳಗಾವಿ, ನಮ್ಮ ಬೆಳಗಾವಿ, ಬಾಗಲಕೋಟೆ, ವಿಜಯಪುರವನ್ನ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪ್ರತಿನಿಧಿಯಾಗಿ ಪ್ರತಿನಿಧಿಸಿದವರು 2 ಬಾರಿ. ಮಹೇಶ್ ಭಾತೆ ಅವರು ಕರೋಶಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಮೋಹನ್ ಮೋರೆ ಅವರು ಸಹಿತ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳಗುಂದಿ, ಬೆಳಗಾವಿ ಗ್ರಾಮೀಣ. ಮತ್ತು ಶ್ರೀಮತಿ ಕೆಂಚನ ಅವರು ತಾಲೂಕ್ ಪಂಚಾಯತ್ ಸದಸ್ಯರು ಚಿಕ್ಕೋಡಿ, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸುಜಾತ ಖೋತ್ ಶಮನೇವಾಡಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಥ್ಯಾಂಕ್ ಯು, ನಮಸ್ಕಾರ.